ಹರಿಃ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಅಧರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಮುಂಜಾನೆಯ ಶುಭಾಶಯ. ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ವಿಚಾರದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳು. ಏನು ಸಾತ್ವಿಕ ಗುಣ ಅಂದ್ರೇನು, ರಾಜಸಿಕ ಗುಣ ಅಂದ್ರೇನು, ಸಾತ್ವಿಕ ಗುಣ ಅಂದ್ರೇನು, ಮತ್ತೆ ತಾಮಸಿಕ ಗುಣ ಅಂದ್ರೇನು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಸತ್ಯಯುಗದ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಜನಗಳು ಸಮಾಜಮುಖ ಕೆಲಸಗಳನ್ನ ಮಾಡ್ತಕ್ಕಂತಹ ಕೆಲವು ಜನಗಳನ್ನ ನಾವು ಸಾತ್ವಿಕ ಗುಣದವರು ಅಂತ ಹೇಳಿ ಕರಿತಾ ಇದ್ವಿ. ಆ ಸಾತ್ವಿಕ ಗುಣದಲ್ಲಿ ತುಂಬಾ ನಿಷ್ಠೆಯಿಂದ ಪ್ರಜೆಗಳ ಈ ಒಳ್ಳೆಯದನ್ನ ಮಾಡಬೇಕು ಅಂತ ಬಯಸ್ತಿರ್ತಕ್ಕಂತಹ ರಾಜ ಆಗಿರ್ಬೋದು, ಪ್ರಜೆಗಳ ಒಳ್ಳೆಯದನ್ನ ಬಯಸ್ತಂತವನು, ಕ್ಷೇಮಾಭಿವೃದ್ಧಿಗಳನ್ನ ಬಯಸುವಂತವನು, ಊರುಗಳಲ್ಲಿ ನಗರಗಳಲ್ಲಿ ಕೆರೆ ಕಟ್ಟೆಗಳನ್ನ ನಿರ್ಮಾಣವನ್ನ ಮಾಡಿದವನು, ರಾಜ್ಯವನ್ನ ಸುಭಿಕ್ಷದಲ್ಲಿ ಇಟ್ಟಿಕೊಂಡಂತವನನ್ನ ಸಾತ್ವಿಕ ಗುಣದವನು ಅಂತ ಹೇಳಿ ಕರೆದ್ರು. ಮತ್ತೆ ಸನ್ಯಾಸಿಗಳನ್ನು ಕೂಡ ಸಾತ್ವಿಕ ಗುಣದವರು ಅಂತ ಕರೆದ್ರು. ಧರ್ಮ ನಿಷ್ಠೆಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತಹ ವ್ಯಕ್ತಿಗಳನ್ನ ಸಾತ್ವಿಕ ಗುಣದವರು ಅಂತ ಕರೆದ್ರು. ನಾವು ಈಗ ಅನ್ಕೊಂತೀವಿ, ಈಗಿನ ಕಾಲಘಟ್ಟದಲ್ಲಿ, ಸತ್ಯಯುಗದ ಕಾಲಘಟ್ಟದಲ್ಲಿ ಹೇಗಿತ್ತು ಅಂತಂದ್ರೆ, ರಾಜ ಮಹಾರಾಜರು ಸತ್ಯವಂತರಾಗಿದ್ರು, ಧರ್ಮನಿಷ್ಠರಾಗಿದ್ದರು, ಸದಾಕಾಲ ಸುಳ್ಳನ್ನು ಹೇಳದೆ, ಅನ್ಯರಿಗೆ ಅಪಮಾನವನ್ನು ಮಾಡದೆ, ಎಲ್ಲ ಜೀವಿಗಳಲ್ಲಿ ಜೀವರಾಶಿಗಳಲ್ಲಿ ಒಳಿತನ್ನ ಬಯಸುವಂತವರ ವ್ಯಕ್ತಿತ್ವವನ್ನು ಹೊಂದಿದವರಂತ ಆಗಿದ್ರು. ಮತ್ತೆ ಸಾತ್ವಿಕ ಗುಣದವರ ಗುಣ ಹೇಗಿರುತ್ತೆ ಅಂತಂದ್ರೆ, ನನಗೇನಾದ್ರೂ ಕಷ್ಟ ಆಗ್ಲಿ ಅಥವಾ ನನ್ಗೆ ಯಾರಾದ್ರೂ ಏನಾದ್ರೂ ತೊಂದರೆ ಮಾಡ್ಲಿ, ನಾನು ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ ಅನ್ನೋಂಥ ಮಟ್ಟಕ್ಕೆ ಸಾತ್ವಿಕ ಗುಣದವರನ್ನ ಹೊಂದಿದ್ವಿ. ಈಗ ಸನ್ಯಾಸಿ ಅಂತ ತಗೊಂಡ್ರೆ ಅವರಿಗೆ ಹಣಕಾಸಿನ ಮೋಹವಿಲ್ಲ, ದಾನ ಧರ್ಮಗಳಲ್ಲಿ ಹೆಚ್ಚು ತೊಡಗಿರೋ ಅಂಥದ್ದು, ಸದಾ ಸಮಾಜಮುಖವಾದಂತಹ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥವರು ಈ ಸನ್ಯಾಸಿಗಳಾಗಿರ್ತಕ್ಕಂಥವ್ರು. ಅವರು ಕೇವಲ ಈಗ ಜೈನ ಸಮುದಾಯವರನ್ನ ನಾವು ನೋಡ್ತೀವಿ, ಶ್ವೇತಾಂಬವರು ಮತ್ತು ದಿಗಂಬರರು ಅಂತ ಏನು ನೋಡ್ತೀವಿ, ಅವರಲ್ಲಿ ಇರ್ತಕ್ಕಂಥದ್ದು ಸಾತ್ವಿಕ ಗುಣ ಆಗಿರುತ್ತೆ. ಒಂದು ಸಣ್ಣ ಜೀವರಾಶಿಯನ್ನು ಕೂಡ ತೊಂದರೆ ಕೊಡದೆ ಇರ್ತಕ್ಕಂತೆ ನೋಡ್ಕೊಳ್ಳೋ ಅಂಥವರು ಈ ಸಾತ್ವಿಕ ಗುಣದವರಾಗಿರ್ತಾರೆ. ಅಂಥವರು ನಮ್ಮ ಜೀವನದಲ್ಲಿ ನಮ್ಮ ಅಕ್ಕಪಕ್ಕ ಇದ್ದರೆ ಅದು ಒಂದು ಅದೃಷ್ಟವೇ ಸರಿ. ಪ್ರಮುಖವಾಗಿ ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿಯನ್ನು ತಗೊಂಡಂಥವ್ರು ನಮ್ಮ ಮೈಸೂರಿನ ಮಹಾರಾಜರಾಗಿರ್ಬೋದು ಅಥವಾ ವಿಶ್ವೇಶ್ವರಯ್ಯ ಆಗಿರುವಂಥವ್ರು, ಹಲವಾರು ವಿಜ್ಞಾನಿಗಳು ಮನುಕುಲಕ್ಕೆ ಒಳ್ಳೆಯದನ್ನ ಮಾಡಿರೋ ಅಂಥವ್ರು ತಮಗಿರ್ತಕ್ಕಂತಹ ಜ್ಞಾನದ ದೀವಿಗೆಯನ್ನ ಸಮಾಜಕ್ಕೆ, ಲೋಕಕ್ಕೆ ಕೊಟ್ಟ ಅಂಥವರು ಸಾತ್ವಿಕ ಗುಣದವರು ಅಂತಲೇ ಹೇಳ್ಬೋದು. ಅವರು ಯಾವುದೇ ಅಪೇಕ್ಷೆಯನ್ನ ಪಟ್ಟವರಲ್ಲ. ನಮ್ಮ ಈ ಕರ್ನಾಟಕದಲ್ಲೇ ಇರ್ತಕ್ಕಂತಹ ಮೈಸೂರು ಸಂಸ್ಥಾನ, ಮಹಾರಾಜ ಸಂಸ್ಥಾನ ಅನ್ನುವಂಥದ್ದೇನಿದೆ, ಈ ಮೈಸೂರು ಸಂಸ್ಥಾನದಲ್ಲಿದ್ದಂತಹ ರಾಜ ಮಹಾರಾಜರು ಯಾವುದೇ ಕಾರಣಕ್ಕೆ ಯಾವುದೇ ಅಪೇಕ್ಷೆಯನ್ನ ಪಡಲಿಲ್ಲ. ಪ್ರಜೆಗಳೆಲ್ಲರೂ ಸುಭಿಕ್ಷದಿಂದ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಹೇಳಿ ಸಾವಿರಾರು ಅಣೆಕಟ್ಟುಗಳನ್ನ ಕಟ್ಟಿದ್ರು, ಕೆರೆಗಳನ್ನ ನಿರ್ಮಾಣವನ್ನ ಮಾಡಿದ್ರು, ಈ ಕಾಲೇಜುಗಳನ್ನ ನಿರ್ಮಾಣವನ್ನ ಮಾಡಿದ್ರು. ಆರೋಗ್ಯಗಳು ಪ್ರತಿಯೊಂದು ಕೂಡ ಮೈಸೂರು ಸಂಸ್ಥಾನದ ವತಿಯಿಂದ ನಮ್ಮ ಕರ್ನಾಟಕದ ಜನತೆಗೆ ಸಾಕಷ್ಟು ಉಪಕಾರ ಆಗಿರೋ. ಮತ್ತೆ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತಾಡೋ ಅಂಥದ್ದೇ ನಮಗೆ ಹೆಮ್ಮೆಯ ಅಂತ ವಿಚಾರ, ಅವರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದೇ ಹೆಮ್ಮೆಯ ಒಂದು ವಿಚಾರ. ಹಾಗಾಗಿ ಹಲವಾರು ಗಣ್ಯರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಆದರೆ ಅವರು ಮಾಡಿದಂತಹ ಉಪಕಾರಗಳು ನಮ್ಮ ಜೀವನದಲ್ಲಿ ಸದಾಕಾಲ ಇರುವಂಥದ್ದು. ಇಂತಹ ಗುಣಗಳನ್ನ ಹೊಂದಿದ್ದವರನ್ನ ನಾವು ಸಾತ್ವಿಕ ಗುಣದವರು ಅಂತ ಹೇಳಿ ಕರಿತೀವಿ. ಯಾವುದೇ ಅಪೇಕ್ಷೆಯನ್ನ ಇಲ್ಲದೆ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನ ಯಾರು ಮಾಡ್ಕೊಂಡು ಬಂದ್ರು, ಅದು ಸತ್ಯಯುಗದಿಂದ ಈ ಕಲಿಯುಗದವರೆಗೂ ಕೂಡ, ರಾಮಚಂದ್ರ ಆಗಿರ್ಬೋದು, ಶ್ರೀರಾಮಚಂದ್ರ ಪ್ರಭು, ಮತ್ತೆ ಹಲವಾರು ಸನ್ಯಾಸಿಗಳು, ಮಹರ್ಷಿಗಳು, ಮಹಾರಾಜರುಗಳು ಎಲ್ಲರೂ ಕೂಡ ನಮ್ಮನ್ನ ಆಳಿ ಹೋಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನೂ ಸಹ ಸಾತ್ವಿಕ ಗುಣದವನು ಅಂತಾನೆ ಕರ್ಕೊಬೇಕು. ಅವನು ಕಪಟಿ ಕೆಲಸಗಳನ್ನ ದುಷ್ಟ ಜನರಿಗಾಗಿ ಮಾಡಿದನೇ ಹೊರತು ಅದರ ಮೂಲ ಉದ್ದೇಶ ಸಮಾಜಕ್ಕೆ ಒಳಿತನ್ನ ಬಯಸುವಂಥದ್ದೇ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಾತ್ವಿಕ ಮನೋಭಾವನೆಯನ್ನ ಹೊಂದಿದವರು ಸತ್ಯಯುಗದಲ್ಲೇ ಆಗಿತ್ತು. ಆದರೆ ಈಗಿನ ಕಾಲಘಟ್ಟದಲ್ಲಿ ಬರೀ ಸ್ವಾರ್ಥ ಮನೋಭಾವನೆಯನ್ನು ಹೊಂದಿದ್ದು, ಸಾತ್ವಿಕ ಗುಣದವರು ಇಲ್ಲದೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಾತ್ವಿಕ ಗುಣದವರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆದರೆ ಪ್ರಮುಖವಾಗಿ
ಈ ರಾಜಸಿಕ ಗುಣವನ್ನು ಹೊಂದಿರುವಂಥವ್ರು ಮತ್ತೆ ತಾಮಸಿಕ ಗುಣವನ್ನು ಹೊಂದಿರತಕ್ಕಂಥವ್ರನ್ನ ನಾವು ಸದಾಕಾಲ ನೋಡ್ತೇವೆ. ನಮ್ಮನ್ನು ಹೊರತುಪಡಿಸಿ ನಾವೇನು ಅದಕ್ಕೆ ಸೀಮಿತವಲ್ಲ. ಯಾವುದೇ ವಿಚಾರಗಳಿಗೂ ನಾವು ಕೂಡ ಏನು ಸೀಮಿತವಲ್ಲ. ನಾವು ಕೂಡ ರಾಜಸಿಕ ಗುಣವನ್ನು ಹೊಂದಿದವರಾಗಿರ್ತೀವಿ ಅಥವಾ ತಾಮಸಿಕ ಗುಣವನ್ನು ಹೊಂದಿದವರಾಗಿರ್ತೀವಿ. ಸಾತ್ವಿಕ ಗುಣ ಅನ್ನುವಂಥದ್ದು ಬೆಳೆಸ್ಕೊಬೇಕು, ಅದನ್ನ ಮನನ ಮಾಡಬೇಕು. ಅಂತಹ ವ್ಯಕ್ತಿಗಳನ್ನ ನೆನಪು ಮಾಡಿಕೊಂಡು ಅವರ ಧ್ಯಾನವನ್ನು ಮಾಡೋದ್ರಿಂದ, ಅವರ ಜೀವನ ಚರಿತ್ರೆಗಳನ್ನ ಓದೋದ್ರಿಂದ, ಅಂತಹ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಾವು ಕೂಡ ಸಾತ್ವಿಕ ಗುಣದವರಂತೆ ನಡೆದುಕೊಳ್ಳಲಿಕ್ಕೆ ಅಥವಾ ನಮ್ಮ ಜೀವನವನ್ನ ಆ ದಾರಿಯತ್ತ ನಡೆಸಲಿಕ್ಕೆ ಅನುಕೂಲ ಆಗುವಂಥದ್ದು. ಪ್ರಮುಖವಾಗಿ ಹೇಳೋವಂಥದ್ದು ಇಷ್ಟು. ಸಾತ್ವಿಕ ಗುಣದವರಾದ್ರೆ ರಾಜಸಿಕ ಗುಣ ಅಂತಂದ್ರೆ ನೀನು ಕೂಡ ಬದುಕು, ನಾನು ಕೂಡ ಬದುಕ್ತೀನಿ, ನಾನೊಂದು ವ್ಯವಹಾರವನ್ನು ಮಾಡೋ ರೀತಿ ಜೀವನವನ್ನ ಮಾಡೋ ಅಂಥದ್ದೇನಿದೆ ಇದನ್ನ ರಾಜಸಿಕ ಗುಣ ಅಂತ ಹೇಳಿ ಕರೀತಾರೆ. ಮಧ್ಯಮ ಮನಸ್ಥಿತಿಯನ್ನ ಈ ರಾಜಸಿಕ ಗುಣ ಅಂತ ಹೇಳಿ ಕರೀತಾರೆ. ನನಗೆ ಸ್ವಲ್ಪ ಲಾಭ ಆಗ್ಲಿ, ಇನ್ ಮಿಕ್ಕಿದ್ದು ಅವ್ರಿಗೆ ದ್ರೋಹ ಆಗೋದು ಬೇಡ, ಅವ್ರಿಗೂ ಕೂಡ ಅನ್ಯಾಯ ಆಗುವಂಥದ್ದು ಬೇಡ, ಅವರು ಕೂಡ ಜೀವನ ಮಾಡಬೇಕು, ಅವರಿಗಿನ ಉತ್ತಮವಾದ ಜೀವನವನ್ನ ನಾನು ಕೂಡ ಮಾಡಬೇಕು ಅನ್ನುವಂಥದ್ದು ಮನಸ್ಥಿತಿಯನ್ನ ಯಾರು ಇಟ್ಕೊಂಡಿರ್ತಾರೆ ಅದು ರಾಜಸಿಕ ಗುಣ ಆಗಿರುತ್ತೆ. ಮತ್ತೆ ತಾಮಸಿಕ ಗುಣ ಅಂತಂದ್ರೆ ಇದು ವಿಕೃತವಾದಂತಹ ಗುಣ ಆಗಿದ್ದು, ಇದರಿಂದ ಯಾವುದೇ ಸಮಾಜದ ಯಾವುದೇ ವ್ಯಕ್ತಿಗಳಿಗೂ ಕೂಡ ಇದರ ಉಪಯೋಗ ಆಗುವಂಥದ್ದಲ್ಲ. ಪ್ರಮುಖವಾಗಿ ನಾವು ನೋಡುವಂಥದ್ದು ತಾಮಸಿಕ ಗುಣದವರ ಗುಣಲಕ್ಷಣ, ಯಾರು ಹೇಗಾದ್ರೂ ಸಾಯಿ, ನಾನ್ ಮಾತ್ರ ಚೆನ್ನಾಗಿರ್ಬೇಕು, ಅನ್ಯರಿಗೆ ಏನಾಗುತ್ತೋ ಪರವಾಗಿಲ್ಲ, ನನಗೆ ಮಾತ್ರ ಒಳ್ಳೇದೇ ಆಗ್ಬೇಕು, ಸದಾಕಾಲ ನನಗೆ ಬೇರೆಯವರಿಂದ ನನ್ನ ವಿಚಾರಕ್ಕೆ ದುಡ್ಡು ಖರ್ಚು ಮಾಡಿಸ್ಬೇಕು, ಆದ್ರೆ ನಾನ್ ಮಾತ್ರ ದುಡ್ಡು ಯಾವುದಕ್ಕೂ ₹1 ಕೊಡಬಾರ್ದು, ಎಲ್ಲರೂ ಕೂಡ ನನಗಾಗಿ ಇರಬೇಕು, ನಾನ್ ಮಾತ್ರ ಯಾರಿಗಾಗಿ ಇರಬಾರ್ದು ಅನ್ನೋವಂಥದ್ದು ಈ ತಾಮಸಿಕ ಗುಣವರು. ಸದಾ ಕೂಡ ಕಪಟಿಯಾಗಿರ್ತಾರೆ, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡುವವರಾಗಿರ್ತಾರೆ, ಯಾರಿಗೂ ಒಳ್ಳೆಯದನ್ನ ಬಯಸುವಂತಹ ವ್ಯಕ್ತಿ ಇವರಾಗಿರೋದಿಲ್ಲ. ಸದಾ ಕಾಲ ಕುಟಿಲೋಪಾಯಗಳನ್ನ ಹುಡುಕ್ತಾ ಇರ್ತಾರೆ, ಸಮಾಜಕ್ಕೆ ದ್ರೋಹವನ್ನು ಬಯಸುವಂತವರಾಗಿರ್ತಾರೆ, ತನ್ನ ಕುಟುಂಬದವರನ್ನ ಬಿಟ್ಟು ಬೇರೆ ಕುಟುಂಬದವರನ್ನ ನೋಡಿ ಸಹಿಸಲಾಗದಂಥವರು, ಅವರ ಏಳಿಗೆಯನ್ನ ಬಯಸದೇ ಇರೋವಂಥವ್ರು, ಸದಾ ಕಪಟಿಗಳೇ ಆಗಿರುವಂಥವ್ರು, ಸದಾಕಾಲ ಮನಸ್ಸಿನಲ್ಲಿ ಕ್ರೌರ್ಯತೆಯ ಮನೋಭಾವನೆಯನ್ನು ಹೊಂದಿರತಕ್ಕಂಥವರು ಈ ತಾಮಸಿಕ ಗುಣದವರಾಗಿರ್ತಾರೆ. ಈ ಸಾತ್ವಿಕ ಗುಣದವರು ಮತ್ತೆ ರಾಜಸಿಕ ಗುಣದವರ ಇಬ್ಬರಿಗೂ ಕೂಡ ತದ್ವಿರೋಧವಾದಂತಹ ವ್ಯಕ್ತಿತ್ವವನ್ನ ಈ ತಾಮಸಿಕ ಗುಣದವರು ಹೊಂದಿರ್ತಾರೆ. ಇದಕ್ಕೆ ಕಾರಣಗಳು ಕೂಡ ಜಾತಕದಲ್ಲಿ ಇರತಕ್ಕಂತಹ ಗ್ರಹಗಳ ಸ್ಥಿತಿ ಮತ್ತೆ ತನ್ನ ಲಗ್ನದ ಪ್ರಭಾವದಿಂದ, ತನ್ನ ಲಗ್ನದಲ್ಲಿರತಕ್ಕಂತಹ ಅಧಿಪತಿಗಳಿಂದ ಅಥವಾ ತನ್ನ ಲಗ್ನಾಧಿಪತಿ ಇರತಕ್ಕಂತಹ ಮನೆಯಿಂದ ಇವರು ಈ ರೀತಿಯ ಕಪಟ ವ್ಯಕ್ತಿಗಳಾಗಿರ್ತಾರೆ. ಸದಾಕಾಲ ತನ್ನಷ್ಟಕ್ಕೆ ತಾನೇ, ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಬೇರೆಯವ್ರು ಹೇಗಾದ್ರೂ ಹಾಳಾಗಿ, ನನ್ನ ಹೆಂಡತಿ ಮಕ್ಕಳೇ ಪ್ರಪಂಚ ಅನ್ನೋವಂಥವ್ರಾಗಿರ್ತಾರೆ. ಸದಾಕಾಲ ಸ್ವಾರ್ಥ ಮನೋಭಾವನೆಯನ್ನು ಹೊಂದಿದವರಾಗಿರ್ತಾರೆ. ಯಾರಿಗೂ ಕೂಡ ಒಳ್ಳೆಯದನ್ನು ಬಯಸದೆ ಅಥವಾ ಬೇರೆಯವರ ಚಿಂತೆಯನ್ನ ಪಡದೆ, ತಾನಾಯ್ತು ತನ್ನ ಕೆಲಸವಾಯ್ತು, ನನ್ನ ಅಷ್ಟೇ ಜೀವನವನ್ನು ಮಾಡಬೇಕು ಅನ್ನುವಂಥವ್ರು ಈ ತಾಮಸಿಕ ಗುಣವರು ಆಗಿರ್ತಾರೆ. ಇದು ಅವರ ಒಂದು ಕೆಟ್ಟ ಸ್ಥಿತಿ ಅಂತ ಹೇಳಲಿಕ್ಕೆ ಬರಲ್ಲ. ಏಕೆಂದ್ರೆ ಯಾರೊಬ್ಬ ವ್ಯಕ್ತಿ ಒಳ್ಳೆಯವನಾಗಿ ಹುಟ್ಟಿರ್ಲಿ ಅಥವಾ ಕೆಟ್ಟವನಾಗಿ ಹುಟ್ಟಿರ್ಲಿ, ಅವನ ಕರ್ತವ್ಯ ಅನ್ನುವಂಥದ್ದು ಈ ಭೂಮಿಯ ಮೇಲೆ ಸದಾಕಾಲ ತಾನಿರುವ ಕರ್ತವ್ಯವನ್ನು ತಾನು ಮಾಡಲೇಬೇಕಾಗುತ್ತದೆ. ಹಸು, ಕಾಮಧೇನು ಹಸು ನೂರಾರು ಜೀವಿಗಳನ್ನ ಸಾಕುವಂತಹ ಹಸು ಆಗಿರುತ್ತೆ. ತನ್ನ ಮಗುವಿಗೆ ಅಂದ್ರೆ ತನ್ನ ಕರುವಿಗೆ ತಾನು ಹಾಲು ಉಣಿಸದೆ ಮಿಕ್ಕ ಎಲ್ಲ ಜೀವರಾಶಿಗಳಿಗೂ ಹಾಲುಣಿಸುವಂತಹ ತಾಯಿತನ ಹೊಂದಿರತಕ್ಕಂಥದ್ದು ಕಾಮಧೇನು. ಅದೇ ಈ ಕೊಚ್ಚೆಯಲ್ಲಿರುವಂತಹ ಕೆಟ್ಟ ಹುಳು, ತಾನು ಕೊಚ್ಚೆಯಲ್ಲಿ ಇದ್ದು ಅದರೊಳಗಡೆ ಕ್ರಿಮಿಕೀಟಗಳನ್ನ ತಿಂದು ಬದುಕುವಂತಹವನು, ಕೆಟ್ಟ ಮನಸ್ಥಿತಿಯಲ್ಲಿ ಇರತಕ್ಕಂಥವನು, ಆ ಕೊಚ್ಚೆಯಲ್ಲಿ ಬದುಕುವಂತವನು, ಆ ಕ್ರಿಮಿಗೂ ಕೂಡ ತಾನಿರುವಂತಹ ಜಾಗವೇ ಶಕ್ತಿಯುತವಾದದ್ದು ಅಥವಾ ತಾನಿರುವಂತಹ ಜಾಗವೇ ತನಗೆ ಖುಷಿ ಕೊಡುವಂಥದ್ದಾಗಿರುತ್ತೆ. ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ತನ್ನ ಜೀವನದ ಜಾತಕದಲ್ಲಿ ಅಳವಡಿಸ್ಕೊಂಡೇ ಇರ್ತವೆ. ಈಗ ನಾವು ಇನ್ನ ಉದಾಹರಣೆಗೆ ಹೇಳುವಂಥದ್ದಾದ್ರೆ, ರಾವಣ ಆಗಿರ್ಬೋದು, ರಾಮ ಆಗಿರ್ಬೋದು, ಇಬ್ರು ಕೂಡ ಒಂದೇ ರಾಶಿ. ಆದರೆ ತಮ್ಮಲ್ಲಿ ಇದ್ದಂತಹ ಈ ಉಚ್ಚ ರಾಶಿ ಅಂದ್ರೆ ಉಚ್ಚ ರಾಶಿಯಲ್ಲಿರ್ತಕ್ಕಂತಹ ಗುರು
ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದ. ಇಬ್ಬರಿಗೂ ಕೂಡ ಚಂದ್ರ ಕಟಕ ರಾಶಿ ಅಲ್ಲ, ಚಂದ್ರನ ರಾಶಿಯಾದಂತಹ ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದ ರಾಮನಲ್ಲಿ. ಆದರೆ ರಾಮನ ಜೀವನ ಹೇಗೆ ನಡೀತು? ತನ್ನ ತಂದೆಯಿಂದಲೇ ತಾನು ಕಷ್ಟಕ್ಕೆ ದೂಡುವಂತನಾಗಿದ್ದು, ತನ್ನ ತಾಯಿಯಿಂದಲೇ ತಾನು ಕಷ್ಟವನ್ನ ಪಡುವಂತನಾದ. ತನ್ನ ಹೆಂಡತಿಯೂ ಕೂಡ ತನ್ನಿಂದ ಕಷ್ಟವೂ ಬರೋದಂಥದ್ದಾಯಿತು. ತಾನು ಜೀವನ ಪರ್ಯಂತ ಕೆಟ್ಟದ್ದನ್ನ ಅನುಭವಿಸಿ ಕೆಟ್ಟದ್ದನ್ನೆಲ್ಲ ಕಂಡಂಥವನು ರಾಮ. ಅವನನ್ನ ಕೆಟ್ಟತನಕ್ಕೆ ಶಿಕ್ಷಿಸುವಂತಹ ಗುಣಕ್ಕೆ ರಾವಣ ಆದ್ರೂ ಕೊನೆಯಲ್ಲಿ ಗೆದ್ದದ್ದು ರಾಮ ಮಾತ್ರ. ಹಾಗಾಗಿ ತಾಮಸಿಕ ಗುಣ ಯಾವತ್ತೂ ಕೂಡ ಒಳ್ಳೆಯದನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಯಾವುದೇ ಏನನ್ನ ಬಿತ್ತುತ್ತೇವೋ ಅದನ್ನೇ ನಾವು ತಿನ್ನಬೇಕಾಗುತ್ತೆ. ನಾವು ಬಿತ್ತದ್ದನ್ನೇ ತಿನ್ನಬೇಕಾದ್ರೆ ನಾವು ಒಳ್ಳೆಯದನ್ನ ಮಾಡಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಶುಭ ಫಲ ಅನ್ನುವಂಥದ್ದು ನಡೆಯುವಂಥದ್ದು ಆಗುತ್ತೆ. ಸದಾಕಾಲ ಎಲ್ಲರೂ ಕೂಡ ಈ ವಿಚಾರವನ್ನ ಮನನೆಯನ್ನ ಮಾಡಿಕೊಂಡು, ಸಾಧ್ಯವಿಲ್ಲ ಈ ಕಾಲಘಟ್ಟದಲ್ಲಿ ಜೀವನದ ಜಂಜಾಟದಲ್ಲಿ ಈಗಿರ್ತಕ್ಕಂತಹ ಈ ಕಾಂಪಿಟೇಷನ್ ಯುಗದಲ್ಲಿ ನಾವು ಇಂತಹ ರೀತಿ ಬದುಕಲಿಕ್ಕೆ ಕಷ್ಟವೇ ಸರಿ. ಆದ್ರೂ ಕೂಡ ನಾವು ಈ ಜೀವನದ ಜಂಜಾಟದಲ್ಲಿಯೂ ಸಹ ನಮ್ಮ ತನವನ್ನ ನಾವು ಬಿಡದೆ ನಮ್ಮದೇ ಆದಂತಹ ಒಂದು ಯಾವುದೋ ಒಂದು ವ್ಯಕ್ತಿತ್ವದಿಂದ ನಾವು ನಮ್ಮ ಹೆಸರು ಸಾಬೀತುಪಡಿಸುವಂಥದ್ದಿರುತ್ತೆ. ಈಗ ಪ್ರತಿಯೊಬ್ಬ ವ್ಯಕ್ತಿ, ನಾನಾಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ತನ್ನಲ್ಲಿರ್ತಕ್ಕಂತಹ ಗುಣದಿಂದಲೇ ತಾನು ಹೆಸರನ್ನು ಮಾಡಿರೋ ಅಂತನಾಗಿರ್ತಾನೆ. ಈಗ ಎಕ್ಸಾಂಪಲ್ಲು, ಯಾವುದೋ ಒಬ್ರು ಮುಖ್ಯಮಂತ್ರಿ ಹೆಸರು ಅಂದ್ರೆ ಅವ್ರು ಬಿಡಪ್ಪ ದೇವತಾ ಮನುಷ್ಯ, ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅಂತಾರೆ. ಈಗ ಮಹಾರಾಜರು, ಮೈಸೂರಿನ ಮಹಾರಾಜರನ್ನ ಹಲವಾರು ಜನಗಳು, ಬಡ ಕುಟುಂಬಗಳು ಇವತ್ತಿಗೂ ಕೂಡ ನೆನೆಸ್ಕೊಂತಾರೆ. ಕಾರಣ ಅವರು ಮಾಡಿದಂತಹ ಒಳ್ಳೆ ಕೆಲಸಗಳಿಂದ, ಕೆಂಪೇಗೌಡರು ಮಾಡಿದಂತಹ ಒಳ್ಳೆ ಕೆಲಸಗಳಿಂದ ಕೆಂಪೇಗೌಡರನ್ನು ಕೂಡ ಇವತ್ತು ನಾವು ಪ್ರತಿ ಸಮಯ ನೆನೆಸ್ಕೊಳ್ಳೋ ಅಂಥದ್ದಾಗಿರುತ್ತೆ. ಇವರೆಲ್ಲರೂ ಕೂಡ ಸಮಾಜಮುಖಿ ಕಾರ್ಯಗಳನ್ನ ಮಾಡೋದು, ಅವರು ಜಾತಕ ಆ ಥರ ಇತ್ತು. ಹಾಗಾಗಿ ಅವರು ಸಾತ್ವಿಕ ಗುಣವನ್ನು ಹೊಂದಿದ್ದವರು ಆದ್ರು. ಸಾತ್ವಿಕ ಗುಣವನ್ನ ಈ ಕಾಲಘಟ್ಟಕ್ಕೆ ಪಡೆದಿದ್ದರೂ ಕೂಡ ರಾಜಸಿಕ ಗುಣವನ್ನಾದರೂ ಸಹ ಪಡಬೇಕು. ನಾವು ಬೇರೆಯವರಿಗೆ ಒಳ್ಳೆಯದನ್ನ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬಾರ್ದು ಅನ್ನಂತಹ ಮನಸ್ಥಿತಿಯನ್ನ ಇಟ್ಕೊಂಡು ನಾವು ಜೀವನವನ್ನ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನ ನಾನು ವಿಶ್ಲೇಷಣೆಯಲ್ಲಿ ತಿಳಿಸಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಗ್ರಹಗಳಿಗೆ ಇರ್ತಕ್ಕಂತಹ ಉಚ್ಚಸ್ಥಾನ, ನೀಚಸ್ಥಾನ, ಉಚ್ಚಸ್ಥಾನದಿಂದ ಇರ್ತಕ್ಕಂತಹ ಫಲಗಳು ಏನು, ನೀಚಸ್ಥಾನದಲ್ಲಿ ಇರ್ತಕ್ಕಂತಹ ಗ್ರಹಗಳ ಫಲಗಳು ಏನು ಅನ್ನುವಂಥದ್ದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ನನ್ನ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ದೀರಾ, ಇಂತಹ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೆ ಇಂತಹ ವಿಚಾರಗಳನ್ನ ನಿಮ್ಮ ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ, ಕುಟುಂಬ ಸದಸ್ಯರಿಗೂ ಈ ಲಿಂಕ್ ಅನ್ನ ಶೇರ್ ಮಾಡೋದರ ಮುಖೇನ ನನಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ, ನನ್ನ ವಿಡಿಯೋವನ್ನ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಲೋಕಾ ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ನಮಃ ಶಿವಾಯ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.